ನಮಸ್ತೆ ಬಂಧುಗಳೇ, ಗೋವಿಂದಾಸ್ ಅಭಿರುಚಿ ಜಿವಿಯರ್ ಆಲ್ರೌಂಡ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸ ವಿಡಿಯೋಗಳಿಗಾಗಿ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಉತ್ತರ ಕರ್ನಾಟಕದೊಳಗೆ ನೋಡ್ರಿ, ಸರ್ವೇ ಸಾಮಾನ್ಯವಾಗಿ ಪ್ರತಿದಿನ ರೊಟ್ಟಿ ಚಪಾತಿ ಅಂತೂ ಮಾಡೇ ಮಾಡ್ತಿರ್ತಾರೆ. ನಮ್ಮ ಉತ್ತರ ಕರ್ನಾಟಕ ಮಂದಿಗೆ ದಿನ ರೊಟ್ಟಿ ಚಪಾತಿ ಬೇಕೇ ಬೇಕು. ಅದ್ರ ಜೊತೆಗೆ ಒಂದು ಒಳ್ಳೆ ಗ್ರೇವಿ ಕೂಡ ಬೇಕಲ್ವಾ. ಹಾಗಾಗಿ ಇವತ್ತು ನಾವು ತುಂಬ ರುಚಿಯಾಗಿರುವ ಸೊಗಸಾಗಿರುವಂಥ ಕ್ಯಾಪ್ಸಿಕಮ್ ಗ್ರೇವಿಯನ್ನು ಯಾವ ರೀತಿ ಮಾಡೋದಂತ ಶೇರ್ ಮಾಡ್ತಾ ಇದ್ದೀನಿ. ಟ್ರೈ ಮಾಡಿ ಒಂದ್ಸಾರಿ. ಬನ್ನಿ ಯಾವ ರೀತಿ ಮಾಡೋದಂತ ನೋಡೋಣ ಬನ್ನಿ. ಮೊದಲನೇದಾಗಿ ಇದಕ್ಕೆ ನಾವು ಮಸಾಲೆಯನ್ನು ರೆಡಿ ಮಾಡ್ಕೊಳ್ಳಿಕ್ಕೆ ಒಂದು 2 ಗಡ್ಡೆ ಬೆಳ್ಳುಳ್ಳಿಯನ್ನು ಸುಲಿದು ಸಿಪ್ಪೆ ತೆಗೆದು ಮಿಕ್ಸಿ ಜಾರ್ನಲ್ಲಿ ಹಾಕ್ಕೊಂಡೆ. ಹಾಗೆ ಒಂದು ದೊಡ್ಡ ಗಾತ್ರದ ಈರುಳ್ಳಿಯನ್ನು ಕಟ್ ಮಾಡಿ ಹಾಕ್ಕೊಂಡೆ. ಸ್ವಲ್ಪ ಸೋಂಪು, ಸ್ವಲ್ಪ ಜೀರಿಗೆ, 1 ಸ್ಪೂನಷ್ಟು ಕೊತ್ತಂಬರಿ ಬೀಜ, 1 ಇಂಚಿನಷ್ಟು ಅಲ್ಲ, ಹಾಗೆ ಒಂದು 3 ಟೊಮೆಟೊನ ಹುಳಿ ಇರ್ಲಾರ ಟೊಮೆಟೊ ತೊಗೊಂಡಿದ್ದೀನಿ ಬಂಧುಗಳು. ಇದು ಜವಾರಿ ಟೊಮೆಟೊ ಅಲ್ಲ, ಹೈಬ್ರಿಡ್ ಟೊಮೆಟೊ. ಜವಾರಿ ಟೊಮೆಟೊ ಆದರೆ ನೀವು 2 ಹಾಕ್ಕೊಳ್ಳಿ. ಅದಕ್ಕೆ ರುಚಿಗೆ ಅನುಸಾರವಾಗಿ ನೋಡಿ, ಇಲ್ಲೇ ನಾವು 1 ಸ್ಪೂನಷ್ಟು ಕಲ್ಲುಪ್ಪನ್ನು ಹಾಕ್ಕೊಂಡು ಇದನ್ನ ನುಣ್ಣಗೆ ಗ್ರೈಂಡ್ ಮಾಡ್ಕೊಂಡು ಬಂದೆ. ಅದನ್ನು ಪಕ್ಕಕ್ಕೆ ಇಟ್ಕೊಂಡು ಈ ಕಡೆಗೆ ಗ್ಯಾಸ್ ಹಚ್ಬಿಟ್ಟು ಒಂದು ಪಾತ್ರೆಯನ್ನು ಇಟ್ಕೊಂಡೆ. ಅದರಲ್ಲಿ ನೋಡಿ ಒಂದು 50 ಗ್ರಾಮಿನಷ್ಟು ಎಣ್ಣೆಯನ್ನು ಹಾಕ್ಕೊಂಡೆ. ಎಣ್ಣೆ ಬಿಸಿ ಆದ ನಂತರ ನೋಡಿ ಇಲ್ಲಿ ಒಂದು ದೊಡ್ಡ ಗಾತ್ರದ ಈರುಳ್ಳಿಯನ್ನು ಚಿಕ್ಕಗೆ ಕಟ್ ಮಾಡ್ಕೊಂಡಿರೋದು, ಹಾಗೆ ಬೇಬಿ ಆನಿಯನನ್ನು ಒಂದು 6 ರಿಂದ 7 ಅರ್ಧ ಭಾಗ ಮಾಡಿಬಿಟ್ಟು ಹೀಗೆ ದೊಡ್ಡ ದೊಡ್ಡ ಪೀಸ್ ಮಾಡ್ಕೊಂಡು ಹಾಕೋತಾ ಇದ್ದೀನಿ ನಾನು. ಇದು ನೋಡಿ ಚೆನ್ನಾಗಿ ನಾವು ಫ್ರೈ ಮಾಡ್ಕೋಬೇಕು. ಇದನ್ನು ಲೋ ಟು ಮೀಡಿಯಂ ಫ್ಲೇಮಲ್ಲೇ ಸರಿ ಸುಮಾರಾಗಿ ಒಂದು 5 ನಿಮಿಷ ಆದರೂ ಫ್ರೈ ಮಾಡ್ಕೋಬೇಕು. ಇವಾಗ ನಮ್ಮ ದೊಡ್ಡ ಈರುಳ್ಳಿ ಫ್ರೈ ಆಗೋದ್ರೊಳಗಾಗಿ ನಮ್ಮ ಚಿಕ್ಕ ಈರುಳ್ಳಿ ಏನಾಗುತ್ತೆ, ಬ್ರೌನ್ ಕಲರ್ ಬರುತ್ತೆ, ಚೆನ್ನಾಗಿ ಸ್ವಲ್ಪ ಹೊಂಬಣ್ಣ ಬರುತ್ತೆ ಬಂಧುಗಳೇ. ಹಾಗಾಗಿ ನಾನು 2 ಒಂದೇ ಸರಿ ಹಾಕ್ಕೊಂಡಿದ್ದೀನಿ. ಇದು ಕ್ರಂಚಿಯಾಗಿರುತ್ತೆ. ದೊಡ್ಡದು ಚಿಕ್ಕದೇನಿದೆ ಅಲ್ವಾ, ಟೇಸ್ಟು ತುಂಬಾ ಕೊಡುತ್ತೆ. ನಮ್ಮ ಬ್ರೌನ್ ಕಲರ್ ಆಗಿ ನಾವು ಫ್ರೈ ಮಾಡಿದ್ರೆ ಏನಾಗುತ್ತೆ ಅಂದರೆ ಈರುಳ್ಳಿಯ ಘಮ ತುಂಬ ಚೆನ್ನಾಗಿರುತ್ತೆ ಈ ಗ್ರೇವಿಯಲ್ಲಿ. ಒಂದು ಸಾರಿ ಈ ವಿಧಾನದಲ್ಲಿ ಮಾಡಿ ನೋಡ್ಕೊಳ್ಳಿ, ಸಖತ್ತಾಗಿರುತ್ತೆ ರೊಟ್ಟಿ ಚಪಾತಿಗೆ. ಇವಾಗ ನೋಡಿ ಚೆನ್ನಾಗಿ ನಮ್ಮದು ಫ್ರೈ ಆಯಿತು. ಅದರಲ್ಲಿ ನಾವು ಮಸಾಲೆ ಮಾಡ್ಕೊಂಡಿರುವಂಥ ಮಸಾಲೆ ಹಾಕ್ಕೊಂಡೆ. 1/4 ಸ್ಪೂನಷ್ಟು ಅರಿಶಿನ ಪುಡಿಯನ್ನು ಹಾಕ್ಕೊಂಡು ಇದು ಚೆನ್ನಾಗಿ ನಮಗೆ ಹಸಿ ವಾಸನೆ ಹೋಗಬೇಕು, ಘಮ ವಾಸನೆ ಬರಬೇಕು. ನಮ್ಮ ಮಸಾಲೆ ಹಾಕಿರೋದೆಲ್ಲ ಘಮ ವಾಸನೆ ಬರಬೇಕು. ಯಾಕಂದರೆ ಇದರಲ್ಲಿ ನಾವು ಯಾವುದನ್ನು ಫ್ರೈ ಮಾಡ್ಕೊಂಡಿಲ್ಲ, ಎಲ್ಲ ಹಸಿದೇ ಹಾಕಿರೋದ್ರಿಂದ ಚೆನ್ನಾಗಿ ನಾವು ಒಂದು 5 ನಿಮಿಷನಾದರೂ ಲೋ ಟು ಮೀಡಿಯಂ ಫ್ಲೇಮಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಎಲ್ಲಿವರೆಗೆ ಅಂತಂದರೆ ಮೇಲೆ ಎಣ್ಣೆ ಎಲ್ಲ ತೇಲ್ಬೇಕು. ನೋಡಿ ತೇಲ್ತಾ ಇದೆ ಅಲ್ವಾ, ಕಾಣ್ತಾ ಇದೆ ಅಲ್ವಾ ನಿಮಗೆ, ಹೀಗಾಗಬೇಕು ನಮಗೆ. ಅಲ್ಲಿವರೆಗೆ ನಾವು ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು. ನಂತರ ನೋಡ್ರಿ ಇಲ್ಲಿ ಒಂದು 7 ರಿಂದ 8 ಬೆಳ್ಳುಳ್ಳಿ ಹೆಸಳು, ಹಾಗೆ 1 ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡ್ರನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಆಲ್ರೆಡಿ ನಾವು ಈ ಮಸಾಲ ಮಾಡ್ಕೊಂಡಿದ್ವಲ್ವ, ಅದರಲ್ಲಿ ಕೂಡ ನಾವು ಬೆಳ್ಳುಳ್ಳಿಯನ್ನು ಹಾಕಿದ್ದೀವಿ. ಅದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಇಲ್ಲೇ ನೋಡ್ರಿ ನಾನು ಕ್ಯಾಪ್ಸಿಕಮ್ ಹಾಕೋತಾ ಇದ್ದೀನಿ. ಈ ಕ್ಯಾಪ್ಸಿಕಮ್ ನಾವು ತೊಗೊಂಡು ಬಂದಿರ್ತೀವಿ ಇವತ್ತು ಮಾಡಬೇಕು ಅಂತ, ಒಂದು 2-3 ದಿವಸ ಆದರೂ ನಮಗೆ ಮಾಡಲಿಕ್ಕೆ ಆಗಲ್ಲ. ಅವಾಗ ಏನಾಗುತ್ತೆ ಅಂತಂದರೆ ಇದು ಹಣ್ಣಾಗಿಬಿಡುತ್ತೆ, ಕೆಂಪಾಗುತ್ತೆ. ಕೆಂಪಾದರೂ ಕೂಡ ತುಂಬಾ ರುಚಿಯಾಗಿರುತ್ತೆ, ಸೊಗಸಾಗಿರುತ್ತೆ. ನೀವು ಮಾಡಿದ ಮೇಲೆ ನೋಡಿರಂತ ಎಷ್ಟು ಸೊಗಸಾಗಿದೆ ಇದು ಅಂತ. ಈ ಹಣ್ಣು ಮೆಣಸಿನ್ಕಾಯಿಯ ರೆಡ್ ಆಗಿದೆ ಅಲ್ವಾ ಇದು ಕ್ಯಾಪ್ಸಿಕಮು, ಅದು ಕೂಡ ತುಂಬಾ ಚೆನ್ನಾಗಿರುತ್ತೆ. ಈ ಮುಚ್ಚಿಟ್ಟು ಒಂದು 5 ನಿಮಿಷ ಚೆನ್ನಾಗಿ ನಾವು ಇದನ್ನು ಲೋ ಟು ಮೀಡಿಯಂ ಫ್ಲೇಮ್ ಮೇಲೆ ಫ್ರೈ ಮಾಡ್ಕೋಬೇಕು. ನಮ್ಮ ಕ್ಯಾಪ್ಸಿಕಮ್ ಹಾಕಿರೋದು ಈ ಎಣ್ಣೆಯಲ್ಲೇ ಚೆನ್ನಾಗಿ ನಮ್ಗೆ ಏನಾಗಬೇಕಂದ್ರೆ ಫ್ರೈ ಆಗಬೇಕು, ಕಲರ್ ಚೇಂಜ್ ಆಗಬೇಕು. ನಂತರ ಒಂದು 5 ನಿಮಿಷ ಫ್ರೈ ಮಾಡ್ಕೊಂಡ ನಂತರ 1 ಸ್ಪೂನಷ್ಟು ಸಕ್ಕರೆ, ಆಲ್ರೆಡಿ ನಾವು ಮಸಾಲೆಯಲ್ಲಿ ಉಪ್ಪು ಹಾಕಿದ್ದೀವಿ, ನೋಡಿಕೊಂಡು ಉಪ್ಪನ್ನು ಹಾಕ್ಕೊಳ್ಳಿ. ಇಲ್ಲಿ 1/4 ಸ್ಪೂನಷ್ಟು ಉಪ್ಪನ್ನು ಸೇರಿಸ್ಕೊಂಡು ಚೆನ್ನಾಗಿ ತಿರ್ಗಾ ನಾವು ಒಂದು 3 ರಿಂದ 4 ನಿಮಿಷ ಲೋ ಟು ಮೀಡಿಯಂ ಫ್ಲೇಮಲ್ಲೇ ಫ್ರೈ ಮಾಡ್ಕೋಬೇಕು. ಫ್ರೈ ಆದ ನಂತರ ನೋಡ್ರಿ ಇದರಲ್ಲಿ 1 ಸೌಟಿನಷ್ಟು ಗಟ್ಟಿ ಮೊಸರನ್ನು ಹಾಕೋತಾ ಇದ್ದೀನಿ. ಇದು ಹುಳಿ ಮೊಸರಲ್ಲ, ಫ್ರೆಶ್ ಮೊಸರು ಬಂಧುಗಳೇ. ಹುಳಿ ಮೊಸರಿದ್ದಾಗ ನೀವು ಒಂದು ಚಿಕ್ಕ ಸ್ಪೂನಿಂದ 1 ಸ್ಪೂನ್ ಹಾಕ್ಕೊಂಡ್ರೆ ಸಾಕಾಗುತ್ತೆ. ನಾ ಫ್ರೆಶ್ ಮೊಸರು ಇರೋದ್ರಿಂದ 1 ಸೌಟಿನಷ್ಟು ಮೊಸರನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ. ಈ ಮೊಸರನ್ನು ಹಾಕಿ ಮಾಡೋದ್ರಿಂದ ನಮ್ಮ ಗ್ರೇವಿ ಟೇಸ್ಟ್ ಚೆನ್ನಾಗಿರುತ್ತೆ. ನಮ್ಮ ಕ್ಯಾಪ್ಸಿಕಮ್ ಟೇಸ್ಟ್ ಒಂಥರ ಡಿಫ್ರೆಂಟ್ ಆಗಿರುತ್ತೆ. ನಂತರ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ನಾವು ಮಿಕ್ಸಿ ಜಾರ್ನಲ್ಲಿ ಮಸಾಲೆ ಹಚ್ಚಿರುತ್ತಲ್ವ, ಅದರಲ್ಲಿ ಸ್ವಲ್ಪ ನೀರನ್ನು ಹಾಕ್ಕೊಂಡು ಅದನ್ನು ಸೇರಿಸ್ಕೊಂಡು ಮತ್ತೆ ಒಂದು ಸ್ವಲ್ಪ ನೀರನ್ನು ಹಾಕ್ಕೊಂಡೆ. ಟೋಟಲ್ ಆಗಿ 1 ಗ್ಲಾಸಿನಷ್ಟು ನೀರನ್ನು ಹಾಕ್ಕೊಂಡು ಇದು ಚೆನ್ನಾಗಿ ನೀವು ಹೈ ಫ್ಲೇಮ್ನಲ್ಲಾದರೂ ಕುದಿಸ್ಕೋಬಹುದು. ಒಂದು 5 ನಿಮಿಷ ಚೆನ್ನಾಗಿ ಕುದಿಸ್ಕೋಬೇಕು ಬಂಧುಗಳೇ. ಇವಾಗ ಒಂದು 5 ನಿಮಿಷ ಆದಮೇಲೆ ನೋಡಿ ನಮ್ಮ ಗ್ರೇವಿ ಅನ್ನೋದು ಇಷ್ಟು ಥಿಕ್ನೆಸ್ ಇದೆ. ನಿಮ್ಗೆ ಎಷ್ಟು ಥಿಕ್ನೆಸ್ ಬೇಕು ಅನ್ನೋದು ನೋಡಿಕೊಂಡು ನೀವು
ರೆಡಿ ಮಾಡ್ಕೋಬೇಕಾಗುತ್ತೆ. ಇವಾಗ ನೋಡಿ ಚೆನ್ನಾಗಿ ನಾವು ಕುದಿಸ್ಕೊಂಡು ಆದ ನಂತರ ಕೊನೆಯದಾಗಿ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮಿಕ್ಸ್ ಮಾಡಿದೆ. ನೋಡಿರಿ ನಮ್ಮ ಸೂಪರ್ ಆಗಿರುವಂಥ ಸೊಗಸಾಗಿರುವಂಥ ರುಚಿಯಾಗಿರುವಂಥ ಕ್ಯಾಪ್ಸಿಕಮ್ ಗ್ರೇವಿ ರೆಡಿ ಆಯಿತು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.